ನಾಗಮಂಗಲದಲ್ಲಿ ಗಣೇಶ ಚತುರ್ಥಿಯ ಮೆರವಣಿಗೆಯ ವಿಚಾರದಲ್ಲಿ ನಡೆದ ಗಲಭೆ ಹಿನ್ನೆಲೆಯ ಪಾಲಿಟಿಕ್ಸ್ ಅಥವಾ ರಾಜಕಾರಣ ಈಗ ಜೋರಾಗಿದೆ. ಎಫ್ಐಆರ್ನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಬಂದಿದೆ. ಗಲಭೆ ಸಂಬಂಧ 53 ಮಂದಿ ವಿರುದ್ಧ ಎಫ್ಐಆರ್ನ ಹಾಕಿದ್ದಾರೆ ಹೆಸರುಗಳನ್ನು. ಇದರಲ್ಲಿ ಮೊದಲ 23 ಹೆಸರುಗಳು ಹಿಂದೂಗಳದ್ದು. ಮಚ್ಚು ಲಾಂಗು ಹಿಡಿದವರು, ಪೆಟ್ರೋಲ್ ಬಾಂಬನ್ನು ಎಸೆದವರು, ಬೆಂಕಿ ಇಟ್ಟವರನ್ನು ಬಿಟ್ಟು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದವರನ್ನೇ A1 ಆರೋಪಿ 1 ಮಾಡಲಾಗಿದೆ ಅಂತ ವಿಪಕ್ಷ ನಾಯಕರ ಆರೋಪ. ಒಂದು ವರ್ಗದ ಓಲೈಕೆಗಾಗಿ, ಅಂದರೆ ಮುಸ್ಲಿಮರ ಓಲೈಕೆಗಾಗಿ ಸಿಕ್ಕ ಹಿಂದೂಗಳನ್ನು ಈ ಕೇಸಲ್ಲಿ ಫಿಟ್ ಮಾಡಲಾಗಿದೆ ಅಂತ ಅವರು ಹೇಳ್ತಾರೆ. ಇದೊಂದು ಆಕಸ್ಮಿಕ ಘಟನೆ, ಸಣ್ಣ ಘಟನೆ ಎನ್ನುವ ಮೂಲಕ ನಿನ್ನೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದಂತಹ ಪರಮೇಶ್ವರ್ ಅವರು ಇವತ್ತು ಮುಸ್ಲಿಂ ಮತಾಂಧರನ್ನು ಓಲೈಸಲು, ಹಿಂದೂಗಳನ್ನು ಬಲಿ ಕೊಡಲು ಮುಂದಾಗಿದೆ ಈ ಸರ್ಕಾರ ಅಂತಾರೆ ಅಶೋಕ್. ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರೆ, ಕೆಲವರಂತೂ ಈ ಕಾಂಗ್ರೆಸ್ ಸರ್ಕಾರವನ್ನು ಬಾಂಗ್ಲಾ ಸರ್ಕಾರಕ್ಕೆ ಹೋಲಿಸಿದ್ದಾರೆ. ಆಲ್ ರೈಟ್, ಸೊ ಇನ್ನು ಮುಂದೆ ಒಂದು ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾನು ಸೇರ್ಕೋತು. ಇನ್ನು ಬೆಂಗಳೂರು ಸೇರಿ ವಿವಿಧೆಡೆ ಬಿಜೆಪಿಗರು, ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆ ನಡೆಸಿದ್ರು. ಟೌನ್ ಹಾಲ್ನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರು ಗಣೇಶನನ್ನೇ ಎತ್ತಿಕೊಂಡು ಬಂದಿದ್ದರು. ಆದರೆ ಪೊಲೀಸರು ಆ ಮೂರ್ತಿಯನ್ನು ವಶಕ್ಕೆ ಪಡೆದು ವ್ಯಾನಲ್ಲಿ ಕೂರಿಸಿದರು. ಗೊತ್ತಿಲ್ಲ ಈಗ ವ್ಯಾನಲ್ಲಿ ಇಟ್ಟಾಗ ಅದು ಪ್ರತಿಷ್ಠಾಪನೆಯೋ ನಂತರ ಅದಕ್ಕೆ ವಿಸರ್ಜನೆ ಇದೆಯೋ ಇಲ್ಲವೋ ಪೊಲೀಸ್ ಆಯುಕ್ತರು ಹೇಳಬೇಕು. ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ. ಈ ಕಾಂಗ್ರೆಸ್ನವರು ಇದನ್ನ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದ್ರಲ್ಲ, ಈ ನಮ್ಮ ಭಾಗಕ್ಕೆ ಅದನ್ನ ಹೇಳಿದೆ. ಯಾರು ನಿಜವಾದ ಗಲಭೆಕೋರರಿದ್ದಾರೆ, ಯಾರು ಇಂಥ ಒಂದು ಕೆಲಸದಲ್ಲಿ ಪ್ರತಿನಿತ್ಯ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಗೃಹ ಸಚಿವರ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಕ್ಚುಲಿ. ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಪಾರ್ಟಿ ಇದೆ. ಮಸೀದಿ ಇರುವುದು ರಸ್ತೆದಾಗ, ಅಲ್ಲೇ ನೀವು ವಾದ್ಯಗಳನ್ನ ಬಾರಿಸಬೇಡ್ರಿ ಅಂತಂದ್ರೆ ಇವರು ಪಾಕಿಸ್ತಾನ ಮಾಡಕ್ ಹೊರಟಿದ್ದಾರೆ. ಇವರು ಈ ರೀತಿ ಎಲ್ಲ ನಡೆಯುವುದಿಲ್ಲ. ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ನಾವು ಮಾಡ್ತೀವಿ. ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಆಳುವವರ ಹಣತೆಗೆ ಅನುಗುಣವಾಗಿ ಅವ್ರು ನಡ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು, ತಲವಾರು, ಕಲ್ಲು ಇವುಗಳಿಂದ ರಕ್ಷಣೆ ಕೊಡಲಿಲ್ಲ ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು, ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ. ಹಿಂದೂ ವಿರೋಧಿಗಳು, ಭಯೋತ್ಪಾದಕರು, ಅಲ್ಪಸಂಖ್ಯಾತ ಗುಂಡಾಗಳು ಆ ಮಸೀದಿಯಿಂದ ಕಲ್ಲುಗಳನ್ನ ತೂರಾಟ ಮಾಡಿ ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದರೆ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಹಿಂದೂಗಳು ಸಿಡಿದೇಳಬೇಕಾಗಿದೆ. ಏನು ಕೃತ್ಯ ನಾಗಮಂಗಲ ನಡೆದಿದೆ ಅದು ಪೂರ್ವ ನಿಯೋಜಿತ ಸಂಚು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ. ಎಲ್ಲೂ ಇಲ್ದಲೇ ಇರುವಂತಹ ಧೈರ್ಯ ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದ್ದೀರಾ ನೀವು. ಕರ್ನಾಟಕದಲ್ಲಿರುವಂತಹ ನಿಮ್ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿರುವಂತಹ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು? ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ ಗಳನ್ನ, ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದ್ದೀರಲ್ಲ. ಇದಕ್ಕಿಂತ ಅಸಹ್ಯವಾಗಿರುವಂತಹ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದೂ ನೋಡೇ ಇಲ್ಲ. ಸರ್, ರಾಜಕೀಯ ವಿಚಾರಕ್ಕೆ ಆಮೇಲೆ ಬರ್ತೀನಿ ಸರ್. ಮೊದಲನೇದಾಗಿ ಬೇಸಿಕ್ ಆಗಿ ಸರ್, ಒಂದು FIR ದಾಖಲು ಮಾಡ್ಬೇಕಾದ್ರೆ ಅವರು ಎಸಗಿರುವಂಥ ಕೃತ್ಯಗಳ ಆಧಾರದ ಮೇಲೆ ಆರೋಪಿ 1, 2 ಅಂತ 3 ಬರುತ್ತೆ. ಬಟ್ ಇಲ್ಲಿ ಯಾರು ಈ ಮೆರವಣಿಗೆಯನ್ನ ಮಾಡಿದ್ರೆ ಅವರನ್ನೇ ಮೊದಲನೇ ಆರೋಪಿಯಾಗಿ ತಂದಿಡ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಯಾವ್ದಾದ್ರು ಉದ್ದೇಶಪೂರ್ವಕವಾಗಿ ಅಂತ ಹೇಳಕ್ಕಾಗತ್ತಾ ಸರ್? ಹಂಗೆಲ್ಲ ಕಮ್ಯುನಲ್ ರೈಟ್ಸು ಅಥವಾ ಗಲಭೆಗಳು ನಡೆದಾಗ ಆರಂಭಿಸಿದವರೊಬ್ಬರು, ನಂತರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವವರೊಬ್ಬರೇ. ಓಕೆ, ಅದು ಯಾರ್ದ್ರಲ್ಲಾರು ಆಗಲಿ, ಜಾತಿಗಳ ನಡುವೆ ನಡೆದ್ರು ಅಷ್ಟೇ, ಹಿಂದೂ ಮುಸ್ಲಿಂ ನಡೆದ್ರು ಅಷ್ಟೇ, ಗಲಭೆನೇ. ಓಕೆ, ಕೋಮು ಗಲಭೆ, ಜಾತಿ ಗಲಭೆ ಎಲ್ಲ ಬೇರೆ ಬೇರೆ, ಗಲಭೆನೇ. ದಟ್ ಇಸ್ ವಾಟ್ ಪೊಲೀಸ್ ಶುಡ್ ಆಲ್ವೇಸ್ ಥಿಂಕ್. ಅಷ್ಟೇ ಅಲ್ಲಿರೋದು. ಓಕೆ, ಗಲಭೆಯಲ್ಲಿ ಎರಡೂ ಕಡೆಯ ಆರೋಪಿಗಳು ಬರಬೇಕಾಗಿರುವುದು FIRಗಳಲ್ಲಿ, ಕೇಸ್ಗಳಲ್ಲಿ ಬಹು ಸಹಜ ಪ್ರತಿಕ್ರಿಯೆ. ವ್ಯವಸ್ಥೆಯಿಂದ ಒಂದು ಕಡೆ ಬರಬೇಕು. ಬಟ್ ಬರುವಾಗ FIR ಯಾವುದೇ ಒಂದು ಪ್ರಾಥಮಿಕವಾಗಿ ಇಂತಹ ತನಿಖೆ ಮಾಡಿಕೊಂಡು ಕೆಲಸ ಮಾಡುವಾಗ ನಡೆದಿರುವ ಘಟನೆಗೆ ಮೂಲ ಬೇರು ಬೀಜ ಎಲ್ಲಿದೆ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ,
ಭಾಳ ಜನಕ್ಕೆ ಇಷ್ಟ ಆಗಲ್ಲ ನಾನು ಹೇಳೋದು, ಆಗದಿದ್ದರೆ ಮಣ್ತೀನಿ, ನನಗೇನು ಸಂಬಂಧ ಇಲ್ಲ ಅದು. ದರ್ಶನ್ ಪ್ರಕರಣದಲ್ಲಿ ಪವಿತ್ರ ಗೌಡ ಯಾಕೆ A1 ಆಗ್ತಾರೆ? ಯಾಕೆ ಆಗ್ತಾರೆ? ಆಕೆಯ ವಕೀಲರ ಹೇಳಿಕೆಗಳ ಪ್ರಕಾರ ಹೊಡೆದಿರುವುದು ಉಂಟು, ಸಾವು ಸಂಭವಿಸಿರುವ ರೀತಿ ಅಲ್ಲವಲ್ಲ ಅಂತ ಅವ್ರ ವಾದ ಇದೆ. ಹೌದೋ ಅಲ್ವೋ ಆಮೇಲೆ ನೋಡೋಣ. ಆದರೆ ಪೊಲೀಸರು ಸಾಯಿಸಿದ್ದಾರೆ ಎಂಬ ಆರೋಪಕ್ಕೆ ಒಳಗಾಗಿರುವವರನ್ನೆಲ್ಲ A2, A3, A4 ಮಾಡಿ ಆಕೆಯನ್ನು ಯಾಕೆ A1 ಮಾಡಿದ್ರು? ಮೂಲಕರ್ತರು ಈ ಮೂಲ ಘಟನೆ, ಆರೋಪಿತ ಘಟನೆಗೆ ಆಕೆಯ ಪ್ರಚೋದನೆ ಆರಂಭವೇ. ಓಕೆ, ನಾವು ನಾಗಮಂಗಲಕ್ಕೆ ವಾಪಸ್ ಬನ್ನಿ. ಹಾಗಾರೀಗ ನಾಗಮಂಗಲದಲ್ಲಿ ಪೊಲೀಸ್ನವರು ತಮ್ಮನ್ನ ತಾವು ಕೇಳಿಕೊಳ್ಳಬೇಕಾಗಿದ್ದ ಸಾಮಾನ್ಯ ಸಹಜ ಪ್ರಶ್ನೆ ಏನು ಸರ್? ಇದಕ್ಕೆ ಪ್ರಚೋದನೆ ಎಂಬುದು ಎಲ್ಲಿಂದ? ಗಣೇಶನನ್ನು ಕೂರಿಸಿದ್ದ ಜಾಗದಿಂದಲೋ, ಗಣೇಶ ದಾಟಿ ಹೋಗುತ್ತಿದ್ದಾಗ ಮಸೀದಿಯ ಪಾಯಿಂಟಲ್ಲೋ? ಎಲ್ಲಿ ಪ್ರಚೋದನೆ? ಪೊಲೀಸರು ಬಹು ಸುಲಭವಾಗಿ ಆತುರಾತುರಕ್ಕೆ ಗಣೇಶನನ್ನ ಕೂರಿಸಿದ ಜಾಗಕ್ಕೆ ಹೋಗಿಬಿಟ್ಟಿದ್ದಾರೆ. ಅಲ್ಲಿಂದನೇ ಶುರು. ಗಣೇಶನ ಮಾಡೋ ಅಂದರೆ ಅವ್ರು ಅಪ್ಪನ ಮಾಡ್ತೀವಿ ಅಂತ ಹೋದ್ರು. ಇವರು ಯಾಕೆ ಹೋಗ್ತಾರೆ? ಅವ್ರಿಗೆ ತಲೆ ಇಲ್ಲವೇನು, ಬ್ರೈನ್ ಇಲ್ಲವೇನು ಅಂತ ಫೂಲ್ಸ್ನೆಲ್ಲ ಡಿಪಾರ್ಟ್ಮೆಂಟಲ್ಲಿ ಹಾಕ್ಕೊಂಡಿದ್ದೀರೇನು? ಇಲ್ಲ, ಹಾಗಿಲ್ಲ. ಅವರು ಮಾಡಿದ ಕಚಡ, ಹಲ್ಕಟ್ಟು, ಕಂತ್ರಿ ಮತ್ತು ದೌರ್ಭಾಗ್ಯದ ಕೆಲಸಗಳನ್ನು ಮುಚ್ಚಿ ಹಾಕಲು ತ್ವರಿತವಾಗಿ ಅನುಸರಿಸಿರುವ ತಂತ್ರ ಅದು ಪೊಲೀಸರು ಮಾಡಿ ಅಷ್ಟೇ. ಯಾಕೆ? ಐ ವಿಲ್ ಟೆಲ್ ಯು ಸಿಂಪಲ್. ಹೇಗೆ ಸರ್? ಓಕೆ, ಕಲ್ಲು ತೂರಾಟ ಮಸೀದಿ ಹತ್ರದಿಂದ ಆಯಿತು. ಪರಮೇಶ್ವರ್ ಅವರು ಅದನ್ನು ಹೇಳಿದ್ರು. ಅವರೇನೋ ಒಂದೆರಡು ಕಲ್ಲು ಯಾರೋ ಹಾಕಿದ್ರಂತೆ, ಈ ಕಡೆಯಿಂದಾನು 2 ಕಲ್ಲು ಹೊಡೆದು ಬಿಟ್ಟಿದ್ದಾರೆ ಅಂತನೇನೆ. ಅವರು ಎಂದರೆ ಯಾರು? ಯಾರು ಇರ್ಲಪ್ಪ, ಯಾರು ಅದು ಹೇಳಬೇಕು ನೀವು. ಅಲ್ಲಿ ಸ್ಟಾರ್ಟ್. ಯಾಕಂದರೆ ವಯಲೆನ್ಸ್ ಮೇಲೆ FIR ಆಗೋವಾಗ ವಯಲೆನ್ಸ್ ಎಲ್ಲಾಯಿತು ಅನ್ನೋ ಮೂಲಕ್ಕೆ ಹಾಕ್ತಿರೋ, ಗಣೇಶನ್ಗೆ ಹಾಕ್ತಿರೋ? ಮೂಲಕ್ಕೆ ಹಾಕಬೇಕು. ದಟ್ಸ್ ಎ ಫೂಲಿಶ್ ಕಾಲ್. ಯಾಕೆ? ಘಟನೆ ನಡೆದುಬಿಟ್ಟಿದೆ. ಈಗ ನನ್ನ ಮೂರ್ಖತನವನ್ನು ನಾನು ಮುಚ್ಚಿಟ್ಟುಕೊಳ್ಳಬೇಕು, ಮೇಲಿಂದ ಕೇಳುವವರಿಗೆ ಏನಾದರೂ ಒಂದು ಉತ್ತರ ಕೊಡಬೇಕು, ತಕ್ಷಣಕ್ಕೆ ಜನರಿಗೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ತೋರಿಸಬೇಕು. ಅದಕ್ಕೆ ಯಾರು ಸಿಕ್ಕಿದ್ರು ಅವ್ರನ್ನ ಫಸ್ಟ್ ಹಾಕೊಂಬಿಡೋಣ ಅಂತ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಇವರು. ಯಾಕಂದರೆ ಅದು ಟೈಮ್ ತಗೋತಿತ್ತು ಅವ್ರಿಗೆ. ಹುಡುಕಿ ಇನ್ನು FIR ಹಾಕಿಲ್ಲ ಅನ್ನೋ FIR ಹಾಕಿಲ್ಲ, ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅದಕ್ಕೆ ಅಂತಾರಲ್ಲ, ಅದಕ್ಕೆ ಜಡದ್ರು ಇಲ್ಲಿ ಹಿಡ್ಕೊಂಡಿದ್ದು. ಇದು ನಥಿಂಗ್ ಬಟ್ ಸ್ಕಿನ್ ಸೇವಿಂಗ್ ಟ್ಯಾಕ್ಟಿಕ್ಸ್ ಆಫ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಇದು ನಾನು ಹುಟ್ಟಕ್ಕೆ ಮೊದಲು ಇದೆ ಡಿಪಾರ್ಟ್ಮೆಂಟ್ ಒಳಗಡೆ. ಫಾರ್ ಎಕ್ಸಾಂಪಲ್, ಲಾಕಪ್ ಡೆತ್ತಲ್ಲಿ ಯಾರೋ ಸತ್ರೆ, ಹಾರ್ಟ್ ಅಟ್ಯಾಕ್, ರೆಡಿಮೇಡ್ ಸ್ಟೇಟ್ಮೆಂಟ್. ಇದು ಈ ಚರ್ಮ ಕಾಪಾಡಿಕೊಳ್ಳುವ ಈ ಕೆಲಸನ ನಾನು ಹುಟ್ಟಕ್ಕೆ ಮೊದಲು ನೋಡಿದ್ದಾರೆ ಜನ. ಹಾಗಾಗಿ ಇದು ಅಷ್ಟೇನೆ. ಅದರ ಪರಿಣಾಮವೇ ಮೊದಲ 23 ಜನ ಅಲ್ಲಿ ಬಂದು ಕೂತಿರೋದು. ನಿಮಗೆ ಒಂದು ಇನ್ಸಿಡೆಂಟಲ್ಲಿ ಒಂದೇ FIR ಆಗಬೇಕು ಅಂತೇನು ಇರಲಿಲ್ಲ. ದೇರ್ ಕುಡ್ ಹ್ಯಾವ್ ಬೀನ್ ಸೆಕೆಂಡ್ FIR ಆಲ್ಸೋ. ಯಾತಕ್ಕೆ ಒಂದೇ ಆಗಬೇಕಾಗಿತ್ತದು, ಆಮೇಲೆ ಅದು ಮರ್ಜ್ ಆಗತ್ತೋ, ಕೋರ್ಟ್ ಹಿಯರ್ ಮಾಡುವಾಗ ಹೆಂಗೆ ಮಾಡ್ತೋ ಮಾಡಲಿ, ಯಾಕಾಗಬೇಕಾಗಿತ್ತಪ್ಪ? ಯಾಕಂದರೆ ಇವರು ಪುಕ್ಕಟ್ಟೆ ಸಿಕ್ಕಿದ್ರು. ಓಕೆ, ಅವ್ರು ಸಿಕ್ಕಿದ್ರು, ಇವ್ರು ಹಾಕ್ಬಿಟ್ರು, ಹಾಳಾಗೋಗ್ಲಿ. ಇವರು ಮಹಾಬುದ್ಧಿವಂತಿಕೆಗೆ ನಾವೇನು ಮಾಡೋಕ್ಕಾಗತ್ತೆ ಈಗ ಅದಕ್ಕೆ? ಆದರೆ ಯಾಕೆ ಮಾಡಿದ್ರು? ಮೊದಲು ಮಾಡಿದ್ದ ತಪ್ಪು ಇವರು ಗಣೇಶನನ್ನು ಕೂರಿಸಿದ್ದು ಅವತ್ತಲ್ಲ, ಎಷ್ಟೋ ವಾರದಿಂದ, 4 ದಿನದಿಂದ. ಹೌದು, ಕತ್ತೆ ಕಾಯುತ್ತಿದ್ದರೆ ಕೂರಿಸಿದ್ರಲ್ಲ, ಕಣ್ಣು ಕಾಣೋಂಗಿರುತ್ತೆ ತಾನೇ ಗಣೇಶ. ಪೊಲೀಸ್ನವ್ರು ಬಂದ ತಕ್ಷಣ ಮಾಯ ಆಗಲ್ವಲ್ಲ, ಅದು ಕತ್ತೆ ಕಾಯ್ತಾ ಇದ್ರ. ಸೊ ದೇರ್ ವಾಸ್ ಎ ಟ್ಯಾಸಿಟ್ ಅಪ್ರೂವಲ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಗಣೇಶನನ್ನ ಕೂರಿಸಲು. ಸಿಂಪಲ್ ಇದು. ನಂಬರ್ 2, ಗಣೇಶನನ್ನು ವಿಸರ್ಜನೆ ಮಾಡುವ ದಿನ ಮೆರವಣಿಗೆ ಸಾಗಿ ಹೋಗಿದೆ. ಈ ಮೆರವಣಿಗೆ ಪ್ರಾರಂಭವಾದ 10 ಅಡಿಯಲ್ಲಿ ಗಲಾಟೆ ಆಗಿದ್ದಿದ್ರೆ ಪ್ರಶ್ನೆ ಬೇರೆ. 5 ಗಂಟೆಗಳ ಕಾಲ ಮೆರವಣಿಗೆ ಬಂದಿದೆ. ಮಧ್ಯಾಹ್ನ 1:30ಕ್ಕೆ ಶುರು. ಅಂದರೆ ಮೆರವಣಿಗೆಗೆ ನಿಮ್ಮ ಟ್ಯಾಸಿಟ್ ಅಪ್ರೂವಲ್ ಅಥವಾ ನಿಮ್ಮ ಮೌನವಾದಂತಹ ಸಹಮತವಿತ್ತು. ಇಲ್ದಿದ್ರೆ ಯು ಶುಡ್ ಹ್ಯಾವ್ ಸ್ಟಾಪ್ಡ್. ಎಲ್ಲೂ ಸಮಸ್ಯೆನೇ ಆಗಿರಲಿಲ್ಲ. ಯು ಶುಡ್ ಹ್ಯಾವ್ ಸ್ಟಾಪ್ಡ್. ಎಸ್, ಹೌದು. ಓಕೆ, ಹಾಗಾದ್ರೆ 3ನೇದು. ಹಾಗಿದ್ರೆ ಈಗ ಯಾಕಪ್ಪ ಈ ಕೆಲಸ ಮಾಡಿದ್ರೆ 23 ಹುಡುಗರ ಮೇಲೆ ಹಾಕೋದು ಗಣೇಶನ ಕೂರಿಸಿದವನನ್ನ? ಅಂದರೆ
ನನ್ನ ಪ್ರತಿಷ್ಠೆಗೆ ಭಂಗ ಮಾಡಿದ್ದೀಯೇ, ಅಂದ್ರೆ ಪೊಲೀಸರು ನನಗೆ ಈ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀಯೇ, ಹಾಗಾಗಿ ನಿನಗೆ ಶಿಕ್ಷೆಯನ್ನು ಕೊಡ್ತೀನಿ ನೋಡೀಗ ಅಂತ. ಇದು ಕತೆ, ಇನ್ನೇನೂ ಇಲ್ಲ ಇದರಲ್ಲಿ. ಸೊ ನ್ಯಾಚುರಲಿ ಅದು ಈ ರೂಪವನ್ನು ಈಗ ಪಡೀತು. ಸರ್ಕಾರವನ್ನ ಮೆಚ್ಚಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪಗಳು ಪೊಲೀಸರ ಮೇಲೆ ಬರ್ತಾ ಇದೆ. ಜನರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ಆನ್ ದ ಡೇ, ಆ ದಿನದ ಸರ್ಕಾರದ ಅಣತಿಯಂತೆ ಮಾಡಬೇಕು. ಇಲ್ಲಲ್ಲ ಎಲ್ಲ ಕಡೆ ಬಿ ಜೆ ಪಿಯವರು ಹೇಳಲ್ವಾ, ಅಯ್ಯೋ ಸಾರಿ ಕಾಂಗ್ರೆಸ್ನವರು CBI ED ಬಿಜೆಪಿ ಎಲ್ಲ BJP ಆಫೀಸ್ ರೀ, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟು ಅಷ್ಟೇ, ಆಯಾ ಸರ್ಕಾರದ ಆಫೀಸೇ ಅದು. ಸುಮ್ಮನೆ ಬಿಡಬೇಡಿ ರೈಲನ್ನ ಇಲ್ಲ ಅಂತ. ಹಾಗಾಗಿ ನನಗದೇನು ಅನ್ನಿಸ್ತಿಲ್ಲ. ಆದರೆ ರಾಜ್ಯ ಸರ್ಕಾರಗಳು ಮತ್ತು ಗೃಹ ಮಂತ್ರಿಗಳು ಅಥವಾ ಗೃಹ ಇಲಾಖೆಯ ಮುಖ್ಯಸ್ಥರಾಗಿರೋ DGPಗಳು SP ಗಳ ಲೆವೆಲ್ ಆಫೀಸರ್ಸ್, ವಿಚ್ ಇಸ್ IPS ಐ ಆಮ್ ಟಾಕಿಂಗ್, ಎಲ್ಲಿಯವರೆಗೆ ಈ ನಿಷ್ಪಕ್ಷಪಾತ ಧೋರಣೆಯನ್ನು ಕೋಮು ಗಲಭೆಯ ವಿಚಾರದಲ್ಲಿ ನೀವು ತರುವುದಿಲ್ಲವೋ ಅಲ್ಲಿಯವರೆಗೆ ಕೋಮು ಗಲಭೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಜನರ ಮನಸ್ಸಿನಿಂದ ಆ ಭಾವನೆಯನ್ನು ತೆಗೆಯಕ್ಕೂ ಆಗಲ್ಲ. ನೆನಪಿಟ್ಕೊಳ್ಳಿ. ಬಟ್ ಕಾಂಗ್ರೆಸ್ ಪದೇ ಪದೇ ಡಿಫೆಂಡ್ ಮಾಡ್ಕೊಳುತ್ತೆ, ನಾವು ಹಿಂದೂ ವಿರೋಧಿ ಅಲ್ಲ, ಡಿಫೆಂಡ್ ಮಾಡ್ತಾ ಇರ್ಬೋದು, ಅವ್ರು ಹಿಂದೂ ವಿರೋಧಿ ಆಗ್ತಾನೆ ಹೋಗ್ತಾರೆ. ಬಟ್ ಇಂಥ ಘಟನೆಗಳಿಂದನೇ ಆಗೋದಲ್ಲ. ಎಕ್ಸಾಕ್ಟ್ಲಿ, ಇಟ್ ವಿಲ್ ರೀಇನ್ಫೋರ್ಸ್. ಯಾವಾಗ ನೀವು ನಿಷ್ಪಕ್ಷ, ವೈ ಪೀಪಲ್, ಈ ರಾಜ್ಯದ ಜನ ಹೌದು ಇದು ವರ್ಕ್ ಅಂದ್ರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಸೋಕಾಲ್ಡ್ ದರ್ಶನ್ ಪ್ರಕರಣದಲ್ಲಿ ಹೇಳಿದ್ದಾರೆ. ವೈ? ಎಲ್ಲರೂ ಯಾಕೆ ಹೇಳಿದ್ರು? ಏನು ತಲೆಕೆಟ್ಟು ಹೇಳಿದ್ರ ಅವರು? ನರ ದೌರ್ಬಲ್ಯ ಇತ್ತು ಅವ್ರಿಗೆ ಹೇಳೋವಾಗ. ಯಾಕೆ ಹೇಳಿದ್ರು ಅದನ್ನ? ಬಿಕಾಸ್ ದೇ ಸಾ ಇಟ್, ನೋಡಿದ್ರು, ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತದು. ಸೊ ದೇ ವರ್ ಹ್ಯಾಪಿ. ಅಂದ್ರೆ ಅವ್ರು ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ, ಅಲ್ಲ ಕೇಸನ್ನ ಯಾವ ಅವ್ರು ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಇನ್ನೊಮ್ಮೆ ಕೇಸನ್ನು ಯಾವ ರೀತಿ ನಡೆಸಬಹುದು ಅನ್ನೋದನ್ನ ಶಬಾಸ್ ಅಂತಂದ್ರು. ಯಾಕಂತಾರೆ? ವೈ? ಅಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಕಾಣಲಿಲ್ಲ, ಪೊಲೀಸರು ಕ್ಲಿಯರ್ ಆಗಿ ಮಾಡಿದ್ದಾರೆ. ಕ್ಲಿಯರ್. ಆ ಪಾರದರ್ಶಕತೆ ಕಮ್ಯುನಲ್ ರೈಟ್ಸ್ ಅಲ್ಲಿ ಯಾವಾಗಲೂ ಇರಬೇಕು. ಆಗೇನಾಗತ್ತೆ, ಎರಡೂ ಕಡೆಗೆ ಮೆಸೇಜ್ ಹೋಗುತ್ತೆ, ಈ ವಿಚಾರದಲ್ಲಿ ಇವರು ಯಾರು ಸಿಕ್ಕಿದ್ರು ಬಡಿತಾರೆ, ಇವರು ಬಿಡಲ್ಲ ಮೇಲೆ ಅಂತ. ಅದ ಬಿಟ್ಟು ಈ ರೀತಿಯ ಕುಹುಕಗಳನ್ನು, ಕಿತಾಪತಿಗಳನ್ನು, ರಾಜಕೀಯ ತೆವಲುಗಳನ್ನು, ಸ್ವಾರ್ಥವನ್ನು ಮತಕ್ಕಾಗಿಯೂ ಮಾಡ್ಕೊಂಡು ಹೋದರೆ ನೀವು ಯಾವುದನ್ನು ಸಾಧಿಸಲು ಹೊರಟಿದ್ದೀರೋ ಅದಕ್ಕೆ ಎಗೇನೆಸ್ಟೇ ವರ್ಕ್ ಆಗುತ್ತೆ. ಬರ್ದಿಟ್ಕೊಳ್ಳಿ. ಎಸ್. ಇನ್ನು JDS ಮತ್ತು ಬಿಜೆಪಿಗರ ಟೀಕೆ ವ್ಯಾಖ್ಯಾನಗಳಿಗೆ ಕಾಂಗ್ರೆಸ್ಸಿಗರು ಕೂಡ ಇವತ್ತು ತಿರುಗೇಟನ್ನು ಕೊಟ್ಟರು. ನನಗೆ ಯಾರು ಸರ್ಟಿಫಿಕೇಟ್ ಬೇಕಿಲ್ಲ ರೀ, ನಾನು ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೀನಿ, ಯಾವುದೇ ಸರ್ಕಾರ ಇಲ್ಲಿ ಗಲಾಟೆ ಮಾಡಿ ಅಂತ ಹೇಳುತ್ತಾ ಹೇಳ್ರಿ ಅಂತ ಗೃಹ ಸಚಿವರು ಗರಂ ಆದರು. ಗಲಾಟೆ ಮಾಡಿದ ಎರಡೂ ಕೋಮಿನವರನ್ನ ಬಂಧಿಸಿದ್ದೀವಿ, ಎಲ್ಲರನ್ನು ಏವನ್ ಮಾಡೋಕ್ಕಾಗುತ್ತಾ ಅಂತ ಚೆಲುವರಾಯಸ್ವಾಮಿ ಅವರು ಇವತ್ತು ಮಾತನಾಡಿದ್ದಾರೆ. ಸುಮ್ಮನೆ ಹಿಂದೂಗಳು ಅಂತ ಬಿಜೆಪಿ ರಾಜಕೀಯ ಮಾಡ್ತಾರೆ, ಯಾಕೆ ಹಿಂದೂ ಮುಸ್ಲಿಂ ಅಂತ ಸಪರೇಟ್ ಮಾಡ್ತೀರಿ ಅಂತ ಸಚಿವ ಸಂತೋಷ್ ಲಾಡ್ ಅವರು ಕೇಳಿದ್ದಾರೆ. ಮಾಗಡಿ ಬಾಲಕೃಷ್ಣ ಅವರಂತೂ ಕುಮಾರಸ್ವಾಮಿಗೆ ಬರೀ ಬೆಂಕಿ ಹಚ್ಚೋದ ಕೆಲಸ ಅಂತ ಅವರು ಟೀಕೆ. ಸಚಿವರು ಆಕಸ್ಮಿಕವಾಗಿ ಗೃಹ ಸಚಿವರಾಗಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಹೌದೌದು, ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಜವಾಬ್ದಾರಿ ಇದೆ. ನಾವೆಲ್ಲ ಏನು ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳನ್ನ ಕೂತಿಲ್ಲ. ಅವ್ರ ಸರ್ಕಾರನೂ ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೇನ್ರಿ? ಅದು ಈ ರೀತಿ ಆಗ್ಬಾರ್ದಾಗಿತ್ತು ಅಂತ ಹೇಳಿದ್ರೆ ಅದೇ ದೊಡ್ಡ ಕನ್ನಡ ಭಾಷೆ ಅರ್ಥ ಆಗೋದಿಲ್ವ ನಮ್ಗೆ? ನಾವೆಲ್ಲ ಹಳ್ಳಿಯಿಂದ ಬಂದು 44 ಜನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮ್ಸು 20-25 ಜನ ಇದ್ದಾರೆ, ಇವರು ಒಂದು 20 ಜನ ಇದ್ದಾರೆ. ಯಾರನ್ನು ವಿಂಗಡಿಸೋ ಪ್ರಶ್ನೆ ಇಲ್ಲ. ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಎಲ್ಲ ತಗೊಂಡಿದ್ದಾರೆ. ಈಗ ಎಲ್ಲರನ್ನೂ A1 ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರನ್ನೂ A1 ಮಾಡೋಕ್ಕಾಗಲ್ಲ. ಎಲ್ಲವನಿಗೂ ಗೊತ್ತದು, ಕಾಮನ್ ಸೆನ್ಸ್ ಇದ್ರೆ. ಬಟ್ ಯಾರನ್ನ ಆರಂಭದಲ್ಲಿ ಯಾರನ್ನ ಮಾಡಬೇಕು ಅನ್ನೋದು ಚಲುವರಾಯಸ್ವಾಮಿ. ನಿಮಗೆ ಮತ ಹಾಕಿರುವ ಜನ ಈ 23 ಅಪರಾಧಿಗಳು ಅಂತ ಏನು ತೋರಿಸ್ತಾ ಇದ್ದೀರಿ, ಆರೋಪಿಗಳು ತೋರಿಸ್ತಾ ಇದ್ದೀರಿ, ಅವರು ಇದ್ದಾರೆ ಅನ್ನೋದನ್ನು ಮರಿಬೇಡಿ. ಮುಸ್ಲಿಮರೊಬ್ಬರೇ ನಿಮಗೆ ಮತ ಹಾಕಿರಲ್ಲ, ಅಲ್ಲಿ ಬೇರೆಯವರು ಹಾಕಿರ್ತಾರೆ. ನೀವು ಸಮಾನವಾಗಿ ಅವರನ್ನು ನೋಡದೆ ಏನೀಗ ಇಟ್ಸ್ ಆಲ್ ರೈಟ್, ಯು ಕುಡ್ ಹ್ಯಾವ್ ಟೇಕನ್ ಸಮ್ ಟೈಮ್. ನಾನು ಆಗಲೇ ಹೇಳ್ದಂಗೆ ಈ ಯೋಚನೆ ಮಾಡ್ಬೇಕು ಅದನ್ನು ಕೂತ್ಕೊಂಡು. ಪರಮೇಶ್ವರ್ ಅವರು ಲಾಯಕ್ಕು ನಾಲಾಯಕ್ಕಿನ ಪ್ರಶ್ನೆಗೆ ನಾನು ಹೋಗಲ್ಲ. ರಾಜಕೀಯವಾಗಿ ಅವ್ರುಗಳು ಏನ್ ಬೇಕಾದ್ರೂ ಮಾತಾಡ್ತಾರೆ. ಭಾಷೆ ವಿಚಾರದ ನಾವೆಲ್ಲ ಹಳ್ಳಿಯಿಂದ ಬಂದವರು ಅಂತ ಅದು ಸುಳ್ಳದು. ಯಾವ ಡಾಕ್ಟರ್ ನೀವು ಹಳ್ಳಿಯಿಂದ ಬಂದಿದ್ದು? ನೀವು ಓದಿರೋದ್ರ ಲೆಕ್ಕಾಚಾರಕ್ಕೆ ಅದು ಬೇರೆ. ಸುಮ್ಮನಿರಿ ಡಾಕ್ಟ್ರೆ, ಸುಳ್ಳು ಹೇಳಬೇಡಿ ಅದನ್ನು. ಏನ್ಯೋ ಅದು ಲಾಯಕ್ ದೀರ್ಘಕಾಲ. ಕುಮಾರಸ್ವಾಮಿ ಇವಾಗ ಅವ್ರನ್ನ ಲಾಯಕ್ಕಲ್ಲ ಅಂತ ಅಂದ್ಬಿಟ್ರೆ ಆಗಲ್ಲ. ಕಾರಣ ನಿಮ್ಮ ಸರ್ಕಾರದಲ್ಲೂ ಅವರೇ ತಾನೇ ಗೃಹ ಮಂತ್ರಿ. ಹೌದು, ಮೈತ್ರಿಲಿ ಯಾರು ಗೃಹ ಮಂತ್ರಿ? ಆಗ ಪರಮೇಶ್ವರ್ ಅವರೇ ಇದ್ರಲ್ಲ. ನಿಮ್ಮ ಕೈ ಕೆಳಗೆ ಅವ್ರು ಗೃಹ ಮಂತ್ರಿ ಆಗ್ಬೋದು ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಅವ್ರು ಗೃಹ ಮಂತ್ರಿ ಆಗಿ ಲಾಯಕ್ಕಾಗಲ್ಲ ಅಂದ್ರೆ ಹೆಂಗೆ? ಹಂಗೆ ಹೇಳಕ್ಕಾಗಲ್ಲ. ಬಟ್ ಯಾವುದೇ ಸರ್ಕಾರ ಹೇಳತ್ತೇನ್ರಿ ಗಲಾಟೆ ಮಾಡಿ ಅಂತ? ಖಂಡಿತ ಹೇಳಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ.
ರಾಜಕಾರಣಿಗಳು ಹೇಳ್ತಾರೆ ಕೆಲವರು ಆಯಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅನ್ನೋದು ನನಗೆ ಗೊತ್ತಿದೆ. ಆದರೆ ಸರ್ಕಾರ ಹೇಳುತ್ತೆ ಅಂತ ನಾನು ಒಪ್ಪಲ್ಲ. ಬಟ್ ಸರ್ಕಾರ ಗಲಾಟೆ ಆದಾಗ ನಾನೆಂತಹ ನ್ಯಾಯಾಧೀಶನ ಸ್ಥಾನದಲ್ಲಿ ಇಂಥ ಘಟನೆಗಳಲ್ಲಿ ನಿಂತಿದ್ದೇನೆ ಅನ್ನೋದನ್ನು ತೋರಿಸ್ಬೇಕು. ನಡವಳಿಕೆಗಳು ಅದು ಜನ ಕೇಳೋದು. ಸರ್ಕಾರ ಬಂದಲ್ಲಿ ನಾಗಮಂಗಲದಲ್ಲಿ ಬೆಂಕಿ ಹಚ್ಚಿ ಇಡೀ ಕರ್ನಾಟಕದ ಮ್ಯಾಪಲ್ಲಿ ನಾಗಮಂಗಲನೇ ಗೂಗಲ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ನಾನು ಹೇಳಿಲ್ಲ. ಆದರೆ ನೀವೇನು ಮಾಡ್ತಿದ್ದೀರಿ ನಂತರ ನಿಷ್ಪಕ್ಷಪಾತವಾಗಿ ಅನ್ನೋದನ್ನು ಜನ ಕೇಳ್ತಾರೆ. ಆ್ಯಂಡ್ ದ ಪೀಪಲ್ ಆಫ್ ನಾಗಮಂಗಲ ನಿಮ್ಮ ಲೋಕಲ್ MLAನ ಕೇಳಬೇಕು ಆ ಪ್ರಶ್ನೆನ. ಏನಂತ ಸರ್? ನೀವು ನಿಷ್ಪಕ್ಷಪಾತವಾಗಿದ್ದೀರೋ, ನಿಮಗೆ ಮತ ಕೊಟ್ಟ ದೌರ್ಭಾಗ್ಯಕ್ಕೆ ಇದೆಯೋ ಅಥವಾ ಭಾಗ್ಯಕ್ಕೆ ಇದೆಯೋ ನನಗೆ ಶಿಕ್ಷೆ ಕೇಳಬೇಕು. ನಾಗಮಂಗಲದ ಜನ ಕೇಳಬೇಕದನ್ನು. ಇಲ್ಲ ಅನಿಸಿದರೆ ಕಮೆಂಟ್ ಕರೆಕ್ಟ್ ದ ಮೆಥಡ್. ಆ ಗ್ರೂಪಲ್ಲೂ ಇರ್ಬೋದು ತಪ್ಪಾದವರು. ಯು ಕಾಂಟ್ ಬಿ ಸೀನ್ ಆಸ್ ಒನ್ ಸೈಡ್ ಆ್ಯಂಡ್ ದೆನ್ ಟಾಕ್ ಆಫ್ ಈಕ್ವಾಲಿಟಿ. ಮಾತಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಪ್ರಾಬ್ಲಮ್ ಏನು ಅಂತಂದರೆ ಇಂತಹ ಘಟನೆಗಳೆಂದು ಕಾನೂನು ಮತ್ತು ಸುವ್ಯವಸ್ಥೆಯ ಘಟನೆ ಎಂದು ನೋಡದಿರುವುದೇ ಸಮಸ್ಯೆ. ಬಟ್ ಇನ್ನೊಬ್ಬರು ಮಿನಿಸ್ಟರ್ ಹೇಳ್ತಾರಲ್ಲ ಸರ್, ಯಾಕೆ ಹಿಂದೂ ಮುಸ್ಲಿಂ ಅಂತ ಸಪರೇಟ್ ಮಾಡ್ತೀರಾ ನೀವು ಅಂತ. ಅವ್ರು ಹೇಳ್ಕೊತಾರೆ ಹೋಗ್ರಿ. ಎಸ್, ಓಕೆ. ಇನ್ನು ನಾಗಮಂಗಲ ಕುಮಾರಸ್ವಾಮಿ ಅವ್ರದ್ದು ಒಂದು ಟ್ವಿಸ್ಟ್. ಯಾಕ್ರಿ ರಾಜಕೀಯ ಮಾಡ್ತೀರಿ ಅಂತ ಏನೋ ಹೇಳಿದಾರಂತಲ್ಲ ಯಾರೋ ಒಬ್ರು. ಇನ್ನೊಬ್ರು ರಾಜಕೀಯ ಮಾಡಲೇಬೇಕು. ಯಾರು ಮಾಡಲ್ಲ? ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಿದ್ದು ರಾಜಕೀಯದ ಭಾಗವೋ ಅಲ್ಲವೋ ಕಾಂಗ್ರೆಸ್ಸಿಗರು ಹೇಳಿ ನೋಡೋಣ. KG ಹಳ್ಳಿ ಘಟನೆ ನಡೆದ ನಂತರ ಅಲ್ಲಿಯ ರಾಜಕಾರಣ ನಡೀತೋ ನಡೀಲಿಲ್ವೋ ನಿಮ್ಮದೇ ಶಾಸಕನ ಮೇಲೆ ಅವತ್ತಿನ ಸ್ಪಷ್ಟವಾಗಿ ನಿಮ್ಮದೇ ಶಾಸಕನ ಮೇಲೆ ಅದಕ್ಕಿಂತ ಹಿಲೇರಿಯಸ್ ನಗೆಪಾಟಲಿಗೆ ಗುರು ಹೋಗುವುದಾದ ಇನ್ನೊಂದು ಘಟನೆ ಬರಲಿಕ್ಕಿಲ್ಲ. ಹಿಲೇರಿಯಸ್ ಘಟನೆ. ಅದರಲ್ಲಿರುವಂತ A1 ಆರೋಪಿಯನ್ನು ಸತ್ಕಾರ ಬೇರೆ ಮಾಡಿದ್ರಿ ಅವರು ವೇದಿಕೆ ಮೇಲೆ. ನೀವು ಜೊತೆಲಿ ಕರ್ಕೊಂಡು ಓಡಾಡ್ತೀರಿ ನೀವು. ಯಾವುದ್ರಲ್ಲಿಲ್ಲ ರಾಜಕಾರಣ. ಏನೋ ಅವ್ರೊಂದು ಟ್ವಿಸ್ಟ್. ಇದೆಲ್ಲ CMದು ಕಿತ್ತಾಕೋದಿದೆಯಲ್ಲ, ಅದು ದಂಗಲ್ಗೆ ಲಿಂಕ್ಡ್. ಇದು ಅವ್ರಿಗೆ ಕೆಟ್ಟ ಹೆಸರು ತಂದವ್ರು ಇಳಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕು ಇವರೆಲ್ಲ. ವೀರೇಂದ್ರ ಪಾಟೀಲ್ರನ್ನು ಹಿಂಗೆ ಇಳಿಸಿದ್ದಲ್ವಾ ಅಂತ ಕುಮಾರಸ್ವಾಮಿ ಚಲರಾಯಸ್ವಾಮಿ ಇದು ಅವರ ಮನಸ್ಥಿತಿ ರೀ ಅಂತ ಅವರು. ಮುಖ್ಯಮಂತ್ರಿ ಚೇರ್ ಖಾಲಿ ಇಲ್ಲ ಅಂತಾರೆ. ಕೆಲವರು ಈಗಾಗಲೇ ಮುಖ್ಯಮಂತ್ರಿ ಆಗಬೇಕು ಅಂತ 8 ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಅದರಲ್ಲಿ ಯಾರ್ಯಾರು ಏನೇನು ಮಾಡ್ತಾವ್ರೋ ಯಾರಿಗೂ ಗೊತ್ತು. ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ. ಅವ್ರು ಯಾವ ವಿಚಾರ ಎಲ್ಲೆಲ್ಲೋ ತಗೊಂಡೋಗ್ತಾರೆ. ನಾಗಮಂಗಲದಲ್ಲಿ ನಡೆದಿರೋ ಘಟನೆಗೂ ಮುಖ್ಯಮಂತ್ರಿಗಳು ಕೆಳಗಿಳಿಸೋ ಘಟನೆಗೂ ಸಂಬಂಧ ಏನಿದೆ? ಇವ್ರಿಗೂ ಸಿದ್ದರಾಮಯ್ಯನಿಗೂ ಸಂಬಂಧ ಏನಿದೆ? ಒಂದು ದಿವಸ ಐ ಅಗ್ರಿ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋ ಅವಶ್ಯಕ ನಂಗೆ ಕಂಡಿಲ್ಲ ಇಲ್ಲಿವರೆಗೆ. ಓಕೆ. ಆ ಥರದ ಪ್ರಾಯೋಜಿತ ಪೂರ್ವ ತಯಾರಿ ಕಾಣಿಸ್ತಾ ಇಲ್ಲ. ಘಟನೆಯಲ್ಲಿ ಪೂರ್ವ ತಯಾರಿ ಇದೆ. ಪೆಟ್ರೋಲ್ ಬಾಂಬ್ಗಳನ್ನೆಲ್ಲ ಅದರಲ್ಲಿ ಪೂರ್ವ ತಯಾರಿ ಇದೆ. ಕಾಮನ್ ಸಿಂಪಲ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ಕೆಲಸ ಮಾಡಿರೋರು ಕಂಡು ಹಿಡಿದ್ಬಿಡ್ಬೋದು ಇದನ್ನು ಬೇಕಾರೆ. ಅದರಲ್ಲಿದೆ. ಬಟ್ ಈ ಘಟನೆ ನಡೆಸಲೇಬೇಕು ಎಂದು ಪೂರ್ವ ಪಿತೂರಿ ನಡೆದಿದೆ ಅನ್ನೋದು ನನಗಿನ್ನು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ವೀರೇಂದ್ರ ಪಾಟೀಲ್ರ ಘಟನೆ ನಡೆದಿದ್ದು ಉಂಟು, ಬಟ್ ಅದರ ಹಿಂದೆ ಮತ್ತು ಮುಂದೆ ನಡೆದ ಘಟನಾವಳಿಗಳು ಬೇರೆ. ಬಟ್ ಬೆನಿಫಿಟ್ ಆಫ್ ಡೌಟ್ ಹಾಗಿದ್ದಿದ್ರೆ ನನಗೆ ಅರ್ಥ ಆಗಲ್ಲ. ನಾಗಮಂಗಲವೇ ಯಾಕೆ ಸೆಲೆಕ್ಟ್ ಆಗತ್ತೆ? ಸಾವಿರಾರು ಮೆರವಣಿಗೆ ನಡೀತಿದೆಯಲ್ಲ. ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲೇ ನಡೆಯುತ್ತಲ್ಲ, CM ಕಾನ್ಸ್ಟಿಟ್ಯೂನ್ಸಿಲೇ ನಡೆಯುತ್ತಲ್ಲ, ಜೋರಾಗಿ ನಡೆಯುತ್ತೆ. ಯಾಕೆ ನಡಿಬೇಕದು? ನನಗೆ ಆ ಲಾಜಿಕ್ ಸ್ವಲ್ಪ ಎಕ್ಸ್ಟೆಂಡೆಡ್ ಲಾಜಿಕ್ ತರ ಅನ್ನಿಸ್ತಿದೆ. ಈಗೇನು ಅವ್ರ ಪಾಲಿಟಿಕ್ಸ್ ಅದು. ಓಕೆ. ಇನ್ನು ಅಬಕಾರಿ ಹಗರಣ ನಾಗಮಂಗಲ ಗಲಭೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಗುಪ್ತಚರ ವಿಭಾಗದ ಮುಖ್ಯಸ್ಥರನ್ನ ಬದಲಿಸಿದೆ. ADGP ಶರತ್ ಚಂದ್ರ ಅವರನ್ನ ನೇಮಕಾತಿ ವಿಭಾಗಕ್ಕೆ ಎತ್ತಂಗಡಿ ಮಾಡಿದೆ. ಗುಪ್ತಚರ ADGP ಆಗಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ನೇಮಕಗೊಂಡಿದ್ದಾರೆ. ಹೆಚ್ಚುವರಿಯವರಿಗೆ ವಾರ್ತಾ ಇಲಾಖೆ ಕೂಡ ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನ. ಈ ಪ್ರಕರಣ ಸಂದರ್ಭದಲ್ಲಿ ಕರ್ತವ್ಯ ಲೋಪದ ಆರೋಪದ ಮೇಲೆ ನಾಗಮಂಗಲ ಇನ್ಸ್ಪೆಕ್ಟರ್ ಅಶೋಕ್ ಅವರನ್ನ ಅಮಾನತ್ ಮಾಡಿದ್ದಾರೆ. ಗಲಭೆ ಬಗ್ಗೆ ವಿವರಣೆ ಕೇಳಿ ಮಂಡ್ಯ SPಗೆ ಗೃಹ ಇಲಾಖೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಇನ್ನು ಗಣೇಶ ಮೆರವಣಿಗೆ ವೇಳೆ ಗಲಭೆಗೆ ಸಾಕ್ಷಿಯಾಗಿದ್ದ ನಾಗಮಂಗಲ ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇದು ಬೆಳಗ್ಗೆಯೂ ಕೂಡ ಈ ವ್ಯಾಪಾರ ವಹಿವಾಟೆಲ್ಲ ಶುರುವಾಗಿದೆ. ಶಾಲಾ ಕಾಲೇಜುಗಳು ಓಪನ್ ಆಗಿವೆ. ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದ ಎಲ್ಲೆಡೆ ಕೂಡ ಬಿಗಿ ಬಂದೋಬಸ್ತ್ ಮುಂದುವರೆಸಿದ್ದಾರೆ. ಕೆಲವರು ಬಂಧನ ಭೀತಿಯಿಂದ ಊರು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಜೈಲಲ್ಲಿರುವ ಪ್ರಕರಣದ ಆರೋಪಿ 15 ದಿವಾಕರ್ ಅವರ ಮಾವ ವಿಧಿವಿಷರಾಗಿದ್ದರಂತೆ. ಅವರ ಅಂತಿಮ ದರ್ಶನ ಪಡೆಯೋಕೆ ಕೋರ್ಟ್ ಅವಕಾಶ ಮಾಡಿಕೊಟ್ಟಿತ್ತು. ಇನ್ನೊಂದು ಕಡೆಗೆ ಶ್ರೀರಾಮ ಸೇನೆಯ ಮುಖಂಡರಾದಂಥ ಪ್ರಮೋದ್ ಮುತಾಲಿಕ್ ಅವರು ನಾಗಮಂಗಲ ಭೇಟಿಗೆ ಬರ್ತಾರೆ ಎಂದು ಜಿಲ್ಲಾಡಳಿತ ಅನುಮತಿಯನ್ನ ನಿರಾಕರಣೆಯನ್ನ ಮಾಡಿದೆ.
ಸಸ್ಪೆಂಡ್ ಮಾಡಿದ್ದೇವೆ. ಅವರು ಕೊಟ್ಟಂತ ರೂಟ್ನ ಸ್ವಲ್ಪ ನೆಗ್ಲಿಜೆನ್ಸ್ ಕಾಣಿತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಈಗಾಗಲೇ ವಾರ್ತಾಲೇಖನ ಇದ್ದಾರೆ, ಅವ್ರಿಗೆ ಇನ್ನೊಂದು ಅಡಿಷನಲ್ ಪೋಸ್ಟ್ ಕೊಡುವಂತ ನೆಸಿಟಿ ಇತ್ತ ಸರ್ಕಾರಕ್ಕೆ? ಮುಖ್ಯಮಂತ್ರಿಗಳ ತೀರ್ಮಾನ, ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಅವರನ್ನ ಇಂಟೆಲಿಜೆನ್ಸ್ಗೆ ಇಟ್ಕೊಂಡಿರ್ತಾರೆ. ನಮ್ಮ ಅಪ್ಪ ನನ್ಗಿನ್ನೂ 4 ಜನ ದೊಡ್ಡಪ್ತಿರು, ನೀವು 5 ಚಿಕ್ಕಪ್ತಿರು, ನನ್ನ ಅಣ್ಣ ಎಲ್ಲ ಬರ್ತಾರೆ. ಅವ್ರನ್ನ ಆ ರೀತಿ ನೋಡೋಕೆ ಇಷ್ಟಪಡಲ್ಲ. ಈಗ ಈ ವಿಷಯ ಕೇಳ ತಂದೆನ ಕಳ್ಕೊಂಡಿದ್ದೀನಿ, ತಿರ್ಗಾ ಬೇರೆಯವ್ರನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಸರ್. ಸರ್, ವರ್ಗಾವಣೆ ಮಾಡೋದೇ ಕ್ರಮ ಅನ್ನೋ ರೀತಿಯಲ್ಲಿ ಸರ್ಕಾರ ADGP ಇಂಟೆಲಿಜೆನ್ಸ್ ಅನ್ನ ಇದಕ್ಕೆ ಮಾಡಿದ್ದಾರೋ ಅಥವಾ ಕಾಕತಾಳಿ ಯಾವಾಗ ಆ ಟೈಮ್ಗೆ ಅದು ಬಂದುಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಓಕೆ, ಇದಕ್ಕೆ ಮಾಡಿದ್ದಾರೆ ಅಂತಂದ್ರೆ ದೇರ್ ಈಸ್ ಸಮಥಿಂಗ್ ಸೀರಿಯಸ್ಲಿ ಇನ್ನೇನೋ ಪ್ರಾಬ್ಲಮ್ ಇದೆ ಹಂಗಾರೆ. ನಾಗಮಂಗಲದ ಒಂದು ಗಣೇಶ ವಿಸರ್ಜನೆಯಲ್ಲಿ ವೇರ್ ದೇರ್ ಇಸ್ ಎ ಕಮ್ಯುನಲ್ ವಯಲೆನ್ಸ್, ಅಲ್ಲೊಂದು ಫೈರಿಂಗ್ ಆಗಿಲ್ಲ, ಅಲ್ಲೇನು ಇದು ಹೆಚ್ಚು ಕಡಿಮೆ ಆಗಿಲ್ಲ, ಎಲ್ಲ ಆಗಿಲ್ದಿದ್ರು ಅವ್ನು ADGP ತೆಗಿತಾರೆ ಅನ್ನೋದಾದರೆ ಓಕೆ, ಹಾಗಾದ್ರೆ ಅದಕ್ಕೆ ಬೇರೆ ಏನೋ ಕಾರಣ ಇರಬೇಕು, ಅದಕ್ಕೆ ಅಲ್ಲೇ ಅದರದ್ದೇ ಆಗಿದೆ. ಅಥವಾ ಕಾಕತಾಳೀಯವಾಗಿ ಅದೇ ಸಮಯಕ್ಕೆ ಇದು ಬಂದಿದೆ ಅಂದರೆ ನನಗೆ ಗೊತ್ತಿಲ್ಲ. ಬಟ್ ಗೃಹ ಮಂತ್ರಿಗಳು ಹೇಳಿದ್ದು ಸರಿ, ADGP ಇಂಟೆಲಿಜೆನ್ಸು ಡು ನಾಟ್ ಕಮ್ ಅಂಡರ್ ದಿ ಹೋಮ್ ಮಿನಿಸ್ಟರ್. ಗೃಹ ಮಂತ್ರಿಗಳ ಕೈ ಅಧಿಕಾರ ವ್ಯಾಪ್ತಿ ಒಳಗೆ ಬರಲ್ಲ. ಹೋಮ್ ಡಿಪಾರ್ಟ್ಮೆಂಟನ್ನು ಅಲೋಕೇಟ್ ಮಾಡೋವಾಗ ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಗುಪ್ತಚರ ಇಲಾಖೆಯನ್ನ ಹೊರತುಪಡಿಸಿ ಅದು ಮುಖ್ಯಮಂತ್ರಿಗಳ ಅಂತಾನೆ ಇರುತ್ತದು, ಬಿಕಾಸ್ ಹಿ ರಿಪೋರ್ಟ್ಸ್ ಟು ದಿ ಚೀಫ್ ಮಿನಿಸ್ಟರ್. ಹಾಗಾಗಿ ಇದೆ, ನಮಗೆ ಗೊತ್ತಿಲ್ಲ ಅದು ಯಾಕೆ ಮಾಡಿದ್ದಾರೆ ಅಂತ. ಅವರೇನೋ ಪ್ರೊಸೆಷನ್ ರೂಟ್ ಆಲ್ಟ್ರ್ ಆಗಿದೆ ಹಾಗೆ ಅಂತ, ಅದನ್ನೆಲ್ಲ ಈಗ ಹೇಳಿದ್ರೆ ಪ್ರಯೋಜನ ಇಲ್ಲ. ನಂಬರ್ 1. ನಂಬರ್ 2, ಪ್ರೊಸೆಷನ್ ರೂಟಲ್ಲಿ ನಾಳೆ ಮೊಹರಂ ನಡೆಯೋದು ಮೆರವಣಿಗೆ ಹೋದರೆ ಅಲ್ಲಿ ದೇವಸ್ಥಾನದ ರೂಟಲ್ಲಿ ಹೋಗಬಾರ್ದು ಅಂತಾನು, ಗಣೇಶ ವಿಸರ್ಜನೆ ಹೋದಾಗ ಆ ರೂಟಲ್ಲಿ ಒಂದೇ ಒಂದು ಮಸೀದಿ ಬರಬಾರದು ಅಂತಾನು ಅನ್ನೋ ಆಲೋಚನೆನೇ ತಪ್ಪು ನಿಮ್ಮದು. ಎಕ್ಸಾಕ್ಟ್ಲಿ, ಎಸ್ ಸರ್, ನಿಮ್ಮ ಆಲೋಚನೆನೇ ತಪ್ಪದು. ದಿ ಸೇಮ್ ಲಾ ನೀಡ್ ಟು ಬಿ ಅಪ್ಲೈಡ್ ಟುಮಾರೋ ಟು ಅದರ್ ಹಂಗಾರೆ ಬಂದೇ ಬರುತ್ತೆ. ಆಲೋಚನೆನೇ ತಪ್ಪು. ಸಹಬಾಳ್ವೆ ಅಂತಂದ್ರೆ ಎಲ್ಲರೂ ಜೊತೆಯಾಗಿ ಹೋಗ್ಬೇಕು. ಎಕ್ಸಾಕ್ಟ್ಲಿ, ಎಲ್ಲರ ಜೊತೆ ಮಾಡ್ತೀವಿ, ನಾವೆಲ್ಲರಿಗೂ ಸೇರಿದ್ದೀವಿ ನೋಡಿ, ಎಲ್ಲರೂ ಸೇರಿಸಿ ಹಾಗಾರೆ. ಇಟ್ಸ್ ನಾಟ್ ಡಿಫಿಕಲ್ಟ್. ನಾನು ಹೇಳ್ತಾ ಇದ್ದೀನಿ, ಈ ಥರ ವಿಸರ್ಜನೆಗಳು, ಈ ಥರ ಸೆನ್ಸಿಟಿವ್ ಜಾಗದಲ್ಲಿ ವಿಸರ್ಜನೆಗಳನ್ನು ಮಾಡಿಸುವುದು ಕಷ್ಟ ಅಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಹ್ಯಾವ್ ಟು ಬಿ ಪ್ರೋ ಆಕ್ಟಿವ್ ಅಷ್ಟೇ. ಯಾಕೆ ನಿನ್ನೆ ಒಂದು ಬೆಂಗಳೂರಿನಲ್ಲಿ JC ನಗರದ ದಸರಾ ಕೊಡ್ತಾ ಇದ್ದೆ, ಏನು ಮಾಡ್ತಿದ್ರು, ಗುಡ್ ಪೊಲೀಸ್ ಆಫೀಸರ್, ಸೀನಿಯರ್ಸ್ ಪೊಲೀಸ್ ಆಫೀಸರು ಲೋಯರ್ ರ್ಯಾಂಕಿನ 3-4 ಮುಸ್ಲಿಂ ಆಫೀಸರ್ಸನ್ನು ಕರೆಸ್ಕೊಂಡು ಮಸೀದಿ ಮುಂಭಾಗಕ್ಕೆ ನಿಲ್ಲಿಸ್ಕೊಂಡು ಮಸೀದಿ ಒಳಕ್ಕಿಬ್ಬರನ್ನ ಹಾಕಿ ಮೊದಲೇ ಮಾತುಕತೆಗಳನ್ನು ಪೂರೈಸಿ ನಂತರ ಈ ರಥಗಳನ್ನು ಎಳೀತಾರೆ ದಸರಾ ಪ್ರೊಸೆಷನಲ್ಲಿ, ಅವ್ರನ್ನ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡಿ ಆ ಪಾಯಿಂಟ್ ಅದು ಹೆಂಗೆ ಮೂವ್ ಆಗಬೇಕು ಅಂತ ಡಿಸೈಡ್ ಮಾಡಿಸಿ ಓಲೈಸಿ ಒಪ್ಸಿ ಕ್ಲೋಸ್ ಮಾಡೋರು. ಆ ಥರ ಯೋಚನೆ ಮಾಡೋರು ಲೀಡರ್. ಇದು ನಮಗೆ ಗೊತ್ತಿಲ್ವೇನು, ನಾವು ನೋಡಿಲ್ವೇನಂಗಾರೆ? ಇಟ್ಸ್ ನಾಟ್ ಡಿಫಿಕಲ್ಟ್, ವೆರಿ ಸಿಂಪಲ್. ಯಾಕೆ ಅಂದರೆ ಬಹುಸಂಖ್ಯಾತ ಮುಸ್ಲಿಮರಿಗೂ ಅಥವಾ ಹಿಂದೂಗಳಿಗೂ ಇಲ್ಲಿ ವ್ಯಾಪಾರ ವ್ಯವಹಾರ ನಡೆದು ಜೀವನ ನಡೆದ್ರೆ ಸಾಕಾಗಿರುತ್ತೆ. ಯಾರ ಕಚಡಗಳು, ಕಂತ್ರಿಗಳು, ಕಿಡಿಗೇಡಿಗಳು, ಸಮಾಜ ದ್ರೋಹಿಗಳು, ಅವುಗಳ ಕೆಲಸ ಇದು ಮಜಾ ನೋಡೋದು. ಆ ಮಜಾ ನೋಡೋರು ಬಲಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ.